ಭಾರತ ತಲುಪಿದೆ ಶಿವಾಲಿಕ್ ಹಡಗು ಅನ್ನೋದು ತಿಳಿದು ಬರ್ತಾ ಇದೆ. LPG ತುಂಬಿರುವಂತ ಹಡಗಾಗಿರುವಂತ ಕಾರಣಕ್ಕಾಗಿ ಬಹಳ ನಿರೀಕ್ಷೆ ಇತ್ತು ಈ ಹಡಗಿನ ವಿಚಾರವಾಗಿ. ಗುಜರಾತ್ನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಎಂಟ್ರಿ ಆಗಿದೆ. 40,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತು ತಂದಿರುವಂತ ಹಡಗಿದು. ವಿಶೇಷ ಅಂತಂದ್ರೆ ಹೊರ್ಮುಜ್ ಜಲಸಂಧಿಯಿಂದ ಬಂದಿರುವಂತ ಹಡಗು ಇದು. ಸಂಜೆ 5 ಗಂಟೆಗೆ ಶಿವಾಲಿಕ್ ಹಡಗಿನ ಡಾಕಿಂಗ್ ಪ್ರಕ್ರಿಯೆ ಪೂರ್ಣ ಆಗುತ್ತೆ. ಕೇಂದ್ರ ಹಡಗು ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ರಾಜೇಶ್ ಸಿನ್ಹಾ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2 ಹಡಗುಗಳು ಶಿವಾಲಿಕ್ ಹಾಗೆ ನಂದಾದೇವಿ, ಈ 2 ಹಡಗುಗಳು ಹೊರ್ಮುಜ್ ಜಲಸಂಧಿಯ ಆ ರಿಸ್ಟ್ರಿಕ್ಷನ್ಸ್ ಏನೇನಿದೆ ಈಗ ಅದನ್ನ ಮೀರಿ ಭಾರತಕ್ಕೆ ಬರ್ತಾ ಇವೆ ಅನ್ನುವಂಥ ಸುದ್ದಿ ಇತ್ತಲ್ಲ, ಇದು ಇರುವಂತ ಈ LPG ಸಮಸ್ಯೆ ನಡುವೆ ಸ್ವಲ್ಪ ಸಮಾಧಾನ ತರಿಸಿರುವಂತ ಸಂಗತಿ. ಆದ್ರೆ ಹೆಂಗ್ ಬಂತು ಅದಿನ್ನೂ ಕೂಡ ಸರಿಯಾದಂತ ಸ್ಪಷ್ಟತೆ ಇಲ್ಲ. ಹೆಂಗ್ ಬಂತು ಅಂದ್ರೆ ಈ ಯುದ್ಧ ಶುರುವಾಗಿ ಹೊರ್ಮುಜ್ಗೆ ಸಂಬಂಧಪಟ್ಟಾಗೆ ಕಡಿವಾಣವನ್ನ ಇರಾನ್ ಯಾವಾಗ ಹೆಚ್ಚು ಮಾಡ್ತೋ ಅದಕ್ಕಿಂತ ಮುಂಚೆನೇ ಇದು ಹೊರ್ಮುಜ್ ಕಾಲುವೆಯನ್ನ ದಾಟಿತ್ತ ಅಥವಾ ಇದು ಭಾರತದ ರಾಜತಾಂತ್ರಿಕ ಗೆಲುವ, ಏನಾದರೂ ಇರಾನ್ ಅವ್ರ ಜೊತೆಗೆ ಮಾತನಾಡಿ ತರಿಸ್ಕೊಂಡಿರುವಂಥದ್ದು, ಅದು ಅಷ್ಟೊಂದು ಸ್ಪಷ್ಟತೆ ಇಲ್ಲ. ಬಹಳಷ್ಟು ಮಂದಿ ವಿಶ್ಲೇಷಿಸ್ತಾ ಇರೋ ಪ್ರಕಾರವಾಗಿ ಇಲ್ಲ, ಇದು ಆಲ್ರೆಡಿ ಹೊರ್ಮುಜ್ ದಾಟ್ಬಿಟ್ಟಿತ್ತು ಹಾಗಾಗಿ ಇದು ಬಂದಿದೆ ಅನ್ನೋ ರೀತಿಯಾಗಿಯೂ ಕೂಡ ಹೇಳ್ತಾ ಇದ್ರೆ. ಅದೇನೇ ಇರಲಿ, ಆದರೆ ದೇಶದಲ್ಲಿ ತಲೆದೋರಿರುವಂಥ LPG ಸಮಸ್ಯೆಯನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ಇದರಿಂದ ಸಾಧ್ಯ ಆಗ್ಬಿಡುತ್ತೆ ಅಂತಲ್ಲ, ಆದರೆ ತಾತ್ಕಾಲಿಕವಾಗಿ ಒಂದಷ್ಟು ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಸನ್ನಿವೇಶ ಇದು ಅಂತ ಖಂಡಿತವಾಗಿಯೂ ಇದನ್ನು ಪರಿಗಣಿಸ್ಬೋದು. ಕೆಲವರು ಮಾತನಾಡಿದರೆ ಬನ್ನಿ ಕೇಳೋಣ. Shivalik LPG carrier, which sailed from Persian Gulf, crossed the Strait of Hormuz and headed towards India, will be reaching today around 5 o'clock in the evening, maybe after an hour or so. And before its arrival, the documentation, priority berthing, everything has been arranged at the port so that there is no delay in discharge of cargo by this vessel. All Indian seafarers in Persian Gulf area are safe. No incident has been reported in last 24 hours. And we are in the ministry and in the DG shipping, we are keeping continuous watch on the situation. We are in touch with each vessel and its crew. 22 vessels, as was reported on Saturday also. 22 Indian flag vessels with 611 Indian seafarers remain in the west of the Strait of Hormuz in Persian Gulf. And DG Shipping continues to closely monitor the situation in coordination with ship owners, the recruitment and service licensee, and Indian mission. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ರಾಜೇಶ್ ಸಿನ್ಹಾ ಮಾತನಾಡೋ ಟೈಮಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ರು, ಡಾಕ್ಯುಮೆಂಟ್ ಪ್ರೋಸೆಸ್ ಮತ್ತೊಂದು ಇದನ್ನೆಲ್ಲ ಬಹಳ ತ್ವರಿತವಾಗಿ ಫಿನಿಶ್ ಮಾಡಬೇಕು, ಯಾಕಂತಂದ್ರೆ ಆ ಕಾರ್ಗೋವನ್ನ ಅಲ್ಲಿಂದ ಶಿಪ್ಮೆಂಟಿಗೆ ಬೇಕಾದಂಥದ್ದೆಲ್ಲ ವ್ಯವಸ್ಥೆ ಮಾಡಬೇಕು ಅಥವಾ ಅದನ್ನ ಶಿಪ್ಪಿಂದ ಕೆಳಗಿಳಿಸೋದಕ್ಕೆಲ್ಲ ವ್ಯವಸ್ಥೆ ಆಗಬೇಕು. ಅಂದ್ರೆ ಯಾವ ಮಟ್ಟಿಗೆ ಇಲ್ಲಿ ಗಂಭೀರತೆ ಇದೆ, ಸೀರಿಯಸ್ನೆಸ್ ಆಗಿ ಸರ್ಕಾರ ಕೂಡ ಇದನ್ನು ಪರಿಗಣಿಸಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಂದಿರುವಂಥ ಸರಕನ್ನ ಆದಷ್ಟು ಬೇಗ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತ ಹೇಳಿ. ಈಗ ಹಡಗಂತೂ ಬಂದಿದೆ, ಬಹುಶಃ ಡಾಕಿಂಗ್ ಪ್ರಕ್ರಿಯೆಗೆಲ್ಲ ಕೆಲ ಗಂಟೆಗಳು ಬೇಕಾಗ್ಬೋದು ಅಂತ ಕಾಣಿಸುತ್ತೆ. ಮತ್ತೊಂದು ಹಡಗು ಬರೋದಿದೆ. ಇನ್ನುಳಿದಂಥ ಹಡಗುಗಳ ವಿಚಾರವಾಗಿ ಏನು ಮಾಹಿತಿಯನ್ನು ಬಿಚ್ಚಿಡ್ತಾ ಇದೆ ಕೇಂದ್ರ, ಏನು ಕತೆ? ಮಲ್ತೇಶ್, ಈಗಾಗಲೇ ಶಿವಾಲಿಕ್ ಹಡಗು ಮುಂದ್ರಾ ಪೋರ್ಟ್ ಅನ್ನು ತಲುಪಿರುವಂತಹದ್ದು. ಈಗ ಡಾಕಿಂಗ್ ಪ್ರಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಆಗುತ್ತೆ. ಆನಂತರ 45,000 ಮೆಟ್ರಿಕ್ ಟನ್ ಗ್ಯಾಸನ್ನು ಇಳಿಸಬೇಕಾಗತ್ತೆ, ಅದನ್ನು ಸಾಗಣೆ ಮಾಡಬೇಕಾಗತ್ತೆ. ಯಾವ್ಯಾವ ರಾಜ್ಯಗಳಿಗೆ ಕಳಿಸ್ಬೇಕು, ಎಷ್ಟು ಪ್ರಮಾಣದಲ್ಲಿ ಕಳಿಸ್ಬೇಕು ಅನ್ನುವಂಥದ್ದನ್ನು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ನಿರ್ಧಾರವನ್ನು ಮಾಡುತ್ತೆ. ಇದರ ಮಧ್ಯದಲ್ಲಿ ಈಗ ನಾಳೆ ಇನ್ನೊಂದು ಬೋಟ್ ಕೂಡ ಬರುವಂಥದ್ದು, ಅಂದರೆ ಹಡಗು ಬರುವಂಥದ್ದು, ಅದು ನಂದಾದೇವಿ ಹಡಗು ಕೂಡ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ತಲುಪುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಮತ್ತು ಕೇಂದ್ರ ಸರ್ಕಾರ ಅದನ್ನೇ ಹೇಳ್ತಾ ಇದೆ. ಅದು ಕೂಡ ಎರಡು, ಅಂದರೆ ಶಿವಾಲಿಕ್ ಮತ್ತು ನಂದಾದೇವಿ ಎರಡೂ ಹಡಗುಗಳಲ್ಲಿ ಸುಮಾರು 92,700 ಮೆಟ್ರಿಕ್ ಟನ್ನಷ್ಟು ಗ್ಯಾಸ್ ಇರುವಂತಹದ್ದು, LPG ಗ್ಯಾಸ್ ಇರುವಂತಹದ್ದು. ಇದು ಒಂದಷ್ಟು ದಿವಸಗಳ ಮಟ್ಟಿಗೆ LPG ಕೊರತೆಯ ಅಭಾವವನ್ನು ನೀಗಿಸುತ್ತೆ. ಇನ್ನು ಹೊರ್ಮುಜ್ ಜಲಸಂಧಿಯಲ್ಲಿ 22 ಹಡಗುಗಳು ಇನ್ನು ಕ್ಯೂ ನಿಂತಿರುವಂತಹದ್ದು, ಒಟ್ಟು 24 ಹಡಗುಗಳು ಕ್ಯೂ ನಿಂತಿದೆ ಅನ್ನುವಂತಹ ನಿಟ್ಟಿನಲ್ಲಿ 2 ದಿವಸಗಳ ಹಿಂದೆ ಕೇಂದ್ರದ ಅಧಿಕಾರಿಗಳು ಹೇಳ್ತಾ ಇದ್ರು. ಈಗ 22 ಹಡಗುಗಳಿದೆ, ಈಗ 2 ಹಡಗುಗಳು ಬಂದಿರುವಂತಹದ್ದು. ಆ 22 ಹಡಗುಗಳನ್ನು ಕೂಡ ಹೇಗಾದ್ರೂ ಮಾಡಿ ಹೊರ್ಮುಜ್ ಜಲಸಂಧಿಯನ್ನು ದಾಟಿ ಕರೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಇರಾನ್ ರಾಯಭಾರಿ ಅಧಿಕಾರಿಗಳ ಜೊತೆ ಚರ್ಚೆ ನಡೀತಿರುವಂತಹದ್ದು. ಮತ್ತೆ ಭಾರತದ ಫ್ಲಾಗ್ ಇರುವಂತಹ ಹಡಗುಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರದು ಹೊರ್ಮುಜ್ ಜಲಸಂಧಿಯಲ್ಲಿ, ಮತ್ತೆ ಅದರ ಮೇಲೆ ಯಾವುದೇ ರೀತಿಯ ದಾಳಿ ಆಗಬಾರದು, ಆ ರೀತಿಯಾಗಿ ಕರ್ಕೊಂಡು
ಬರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಇನ್ನೊಂದು ಶಿಪ್ ಕೂಡ ನಾಳೆ ಎಂಟ್ರಿ ಆಗುತ್ತೆ ಅನ್ನುವಂತಹ ಜಗ್ ಲಾಡ್ಕಿ ಅನ್ನುವಂತಹ ಒಂದು ಶಿಪ್, ಇದು ಹರ್ಮುಜ್ ಜಲಸಂಧಿಯನ್ನೇನು ಪ್ರವೇಶ ಮಾಡಬೇಕಾಗಿಲ್ಲ, ಇದು ಪೈಜಾರ ಪೋರ್ಟ್ನಿಂದ ಬರ್ತಾ ಇರುವಂತಹದ್ದು. ಮಾರ್ಚ್ 14ರಂದು ಇರಾನ್ ಪೈಜಾರ ಏರ್ಪೋರ್ಟ್ ಮೇಲೆ ಪೈಜಾರ ಪೋರ್ಟ್ ಮೇಲೆ ದಾಳಿ ಮಾಡುತ್ತೆ. ಆ ಟರ್ಮಿನಲ್ ತೈಲ ಘಟಕ ಇತ್ತು, ಆ ತೈಲ ಘಟಕದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ಲಾಡ್ಕಿ ಅನ್ನುವಂತಹ ಭಾರತದ ಹಡಗು ಆ ಒಂದು ಟರ್ಮಿನಲ್ನೇ ಇತ್ತು. ಅದು ಹೇಗೋ ಬಚಾವಾಗಿ ಈಗ ಭಾರತದ ಕಡೆ ಈಗ ಬರ್ತಾ ಇರುವಂತಹದ್ದು, ಅದು ಕೂಡ ನಾಳೆ ಬಂದು ಸೇರುತ್ತೆ ಅನ್ನುವಂಥದ್ದು. ಮತ್ತೆ ಅದು ಹರ್ಮುಜ್ ಜಲಸಂಧಿಯನ್ನ ಪ್ರವೇಶ ಅವಶ್ಯಕತೆ ಇಲ್ಲ, ಇದು ಪೈಜಾರದಿಂದ ಬರ್ತಿರೋದ್ರಿಂದ ಹರ್ಮುಜ್ ಜಲಸಂಧಿಯ ಆತಂಕ ಆಗ್ಲಿ ಮತ್ತೆ ಇರಾನ್ನ ಯಾವುದೇ ರೀತಿಯಾದಂತಹ ಕ್ಷಿಪಣಿಯ ದಾಳಿ ಆತಂಕ ಆಗ್ಲಿ. ಹರೀಶ್ ಜಸ್ಟ್ ಹೋಲ್ಡ್, ಹರೀಶ್ ಮಾತನಾಡ್ತೀನಿ ನಾನು ನಿಮ್ ಜೊತೆಗೆ. ಈಗ ತಾನೇ ಹರೀಶ್ ಕೂಡ ಹೇಳ್ತಾ ಇದ್ರಲ್ಲ, ಭಾರತಕ್ಕೆ ಮತ್ತೊಂದು ಸಮಾಧಾನಕರ ಸಂಗತಿ ಅಂತ ಅಂದ್ರೆ ಇನ್ನೊಂದು ತೈಲ ತುಂಬಿದ ಹಡಗು ಕೂಡ ಇದೀಗ ಬರ್ತಾ ಇದೆ ಭಾರತದ ಕಡೆಗೆ ಅನ್ನೋದು ತಿಳಿದು ಬರ್ತಾ ಇದೆ. ಆಮೇಲೆ ಇನ್ಫ್ಯಾಕ್ಟ್ ಈ ಹಡಗು ಅಲ್ಲಿ ಫಿಲ್ಲಿಂಗ್ ಆಗುವಂತ ಸಂದರ್ಭದಲ್ಲಿ ಅಥವಾ ಈ ಹಡಗನ್ನ ಎಲ್ಲ ಸರಕು ಸರಂಜಾಮುಗಳನ್ನ ತುಂಬಿಸುವಂತ ಸಂದರ್ಭದಲ್ಲಿ ಆ ಟೈಮಲ್ಲಿ ಅಲ್ಲಿ ಅಟ್ಯಾಕ್ ಆಗಿತ್ತು, ಜಗ್ ಲಾಡ್ಕಿ ಅಂತ ಹೇಳಿ. ಸೊ ಈ ಹಡಗು ಈಗ ಮುಂದ್ರಾ ಬಂದರಿಗೆ ಎಂಟ್ರಿ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ನಾವು ಆಗ್ತಾನೆ ಹೇಳಿದಾಗೆ ಮಾರ್ಚ್ 14ನೇ ತಾರೀಕಿನಂದು ಫುಜೈರಾ ತೈಲ ಟರ್ಮಿನಲ್ ಮೇಲೆ ದಾಳಿಯಾಗಿತ್ತು. ಆ ದಾಳಿಯ ಸಮಯದಲ್ಲಿ ಟರ್ಮಿನಲ್ನಲ್ಲಿದ್ದಂಥ ಆ ಭಾರತದ ಹಡಗಿದು ಇಂಧನ ಲೋಡ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದಾಳಿಯಾಗಿರುತ್ತೆ. ಅದೃಷ್ಟವಶಾತ್ ಯಾವುದೇ ಹಾನಿ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಸುಮಾರು 81,000 ಟನ್ ಕಚ್ಚಾ ತೈಲವನ್ನು ತರ್ತಾ ಇದೆ ಈ ನೌಕೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದರೆ ಹರ್ಮುಜ್ ಓಕೆ, ಏನು ಈಗ ತಾನೇ ಹೇಳಿದಾಗೆ ಆ ಪೋರ್ಟಲ್ ಇದ್ದಂಥ ಸಂದರ್ಭದಲ್ಲೇನೋ ಬಚಾವಾಯಿತು. ಹರ್ಮುಜ್ ಕಾಲುವೆಯನ್ನು ಹೇಗೆ ದಾಟ್ ಬಂತು, ಬಟ್ ಇದು ಬಳಸ್ತಾ ಇರುವಂಥ ರಸ್ತೆ ಇದೆಯಲ್ಲ, ಏನು ಮಾರ್ಗ ಇದೆಯಲ್ಲ, ಸಮುದ್ರ ಮಾರ್ಗ, ಸೊ ಅದು ಹರ್ಮುಜ್ ಜಲಸಂಧಿಗೆ ಬರಬೇಕಂತ ಅವಶ್ಯಕತೆ ಇಲ್ಲ. ಫುಜೈರಾ ತೈಲ ಟರ್ಮಿನಲ್ನಿಂದ ಬರುವಂಥ ಹಡಗುಗಳು, ಹಾಗಾಗಿ ಅವತ್ತಿದು ಬಚಾವಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ.